ಸಿಂಚು ಅವರಿಗೆ ಇಷ್ಟ ಆಗುತ್ತೆ, ಏಕೆಂದರೆ ಎಲ್ಲ ಕನ್ನಡ ಬುಕ್ಕೆ. ಸೊ ಎಲ್ಲ ಓದಲಿಕ್ಕೆ ಅವರಿಗೆ ಅವರು ಬುಕ್ಕೆಲ್ಲ ಬರೀತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಗ್ಬೋದು ಸಿಂಚು. ನೋಡಿ ಎಷ್ಟೊಂದು ಬುಕ್ಕುಗಳಿದೆ, ಎಲ್ಲನೂ ಬೇಕು ಅಂದರೆ ಹೇಳಿ, ನಿಮ್ಮ ಅಡ್ರೆಸ್ ಕೊಡಿ. ಆಯನೂರಿಗೆ 500 ಅಲ್ವಾ, 500ಗೆ ನಾನು ಕಳಿಸಿಕೊಡ್ತೀನಿ ಟ್ರೈನಲ್ಲಿ, ಓಕೆನಾ? ಚಿಕ್ಕಮಂಗ್ಳೂರಲ್ಲ ಇಲ್ಲಪ್ಪ, ಶಿವಮೊಗ್ಗಕ್ಕೆ ಕಳಿಸಿಕೊಡ್ತೀನಿ ಸಿಂಚು. ಓಕೆ, ಬುಕ್ಸ್ ಎಲ್ಲ ನೀವು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಡೇ. ಈ ಸಂಡೇದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳಿಗೆ ಅವ್ರ ಫ್ರೆಂಡ್ ಯಾರೋ ಬರ್ತಾರಂತೆ, ಸೊ ಹಾಗಾಗಿ ಸ್ಯಾರಿ ಎಲ್ಲ ರೆಡಿ ಮಾಡಿ ವೇರ್ ಮಾಡಿ ಅವರಿಗಾಗಿ ವೆಯ್ಟಿಂಗ್ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ನನ್ನ ಮಗಳ ಜೊತೆಗೆ ಹಾಗೆ ಟೈಮ್ ಹೋಯಿತು ನನಗೆ. ಸೊ ಅದಾದಮೇಲೆ ನಾನು ಇವಾಗ ಸ್ವತಂತ್ರ ಗಂಗೆಯ 1000 ತೊರೆಗಳ ತುಂಬ ಇದೆ. ಇನ್ನೆಲ್ಲಿ ತಂದಿದ್ದು? ಬೈ ಮಾಡಿ ತಂದಿದ್ದು ಗಾಡಿ? ಹೌದಾ, ಲೈಬ್ರರಿಯಿಂದಲ್ವಾ? ಬೈ ಮಾಡಿ ತಂದಿದಂತೆ, ಅವಳು ಡ್ಯಾಡಿ ತಂದು ಕೊಟ್ಟಿದ್ದು ಅವಳಿಗೆ ಓದೋಕ್ಕೆ ಅಂತ ಹೇಳಿ. ಇನ್ನೂ ಇದೆ ಬೇಜಾನ್ ಬುಕ್ಸು, ನಾನೊಂದು ಓದಿಲ್ಲ. ನನಗೆ ಹೇಳಿಕೊಡು ಅಂತ ಹೇಳಿದ್ದೀನಿ, ಅಜ್ಜಿ ಕತೆ ಥರ. ಸ್ವಲ್ಪ ಟೈಮ್ ಇಲ್ಲಲ್ಲ, ಅದಕ್ಕೆ ಹೇಳ್ಕೊಳ್ಳಿ. ಟೀಪಾಯಿ ಒಳಗಡೆ ಎಲ್ಲ ಇಟ್ಟಿದ್ದಾರೆ, ಒಳ್ಳೊಳ್ಳೆ ಕತೆ. ಇದೆಲ್ಲ ನಮ್ಮ ಇವರು ಏನಪ್ಪ ಇವ್ರ ಹೆಸರು ರಾಜೇಶ್ವರಿ. ಸಿಂಚು ಅವರಿಗೆ ಇಷ್ಟ ಆಗುತ್ತೆ, ಏಕೆಂದರೆ ಎಲ್ಲ ಕನ್ನಡ ಬುಕ್ಕೆ. ಸೊ ಎಲ್ಲ ಓದಲಿಕ್ಕೆ ಅವರಿಗೆ ಅವರು ಬುಕ್ಕೆಲ್ಲ ಬರೀತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಗ್ಬೋದು ಸಿಂಚು. ನೋಡಿ ಎಷ್ಟೊಂದು ಬುಕ್ಕುಗಳಿದೆ, ಎಲ್ಲನೂ ಬೇಕು ಅಂದರೆ ಹೇಳಿ, ನಿಮ್ಮ ಅಡ್ರೆಸ್ ಕೊಡಿ. ಆಯನೂರಿಗೆ 500 ಅಲ್ವಾ, 500ಗೆ ನಾನು ಕಳಿಸಿಕೊಡ್ತೀನಿ ಟ್ರೈನಲ್ಲಿ, ಓಕೆನಾ? ಚಿಕ್ಕಮಂಗ್ಳೂರಲ್ಲ ಇಲ್ಲಪ್ಪ, ಶಿವಮೊಗ್ಗಕ್ಕೆ ಕಳಿಸಿಕೊಡ್ತೀನಿ ಸಿಂಚು. ಓಕೆ, ಬುಕ್ಸ್ ಎಲ್ಲ ನೀವು ಒಂದ್ಸಲ ಓದಿ, ಓಕೆ? ಯಾಕೆ ನೀವು ಅಲ್ಲಿ ಓಡಿದ್ದು? ಈಗ ನಿಮ್ಮನ್ನ ಈಗ ವಿಡಿಯೋ ಮಾಡ್ತೀನಿ ಇವಾಗ, ಯಾಕೆ ಅಲ್ಲಿ ಓಡಿದ್ದು? ಹೋಗಿ ಕಾಫಿ ಮಾಡ್ಕೊ ಸ್ವಲ್ಪ ಗೈಸ್. ಇವಾಗ ನನಗೆ ಹೋಗ್ಬಿಟ್ಟು ಟೀ ಮಡಗಿ ಕೊಡ್ತಾಳೆ ಒಂದು ಗ್ಲಾಸ್. ಹಿಂಗೆ ಹಿಡಿಬೇಕು, ಹಿಂಗೆ ಹಿಡಿದ್ರೇ ಓದೋಕ್ಕಾಗೋದು. ನಿಜ, ಇಲ್ಲದಿದ್ದರೆ ಸ್ಪೆಕ್ಸ್ ಹಾಕ್ಕೋಬೇಕು, ಇಲ್ಲಾಂದರೆ ನನಗೆ ಓದೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು ನನ್ನ ಮಗಳಿಗೆ, ನೀನು ಹೇಳಿಕೊಡು ನನಗೆ, ನಾನು ಕೇಳಿಸ್ತಾ ಇರ್ತೀನಿ. ಅವರೆಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಣ 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 ಅಂತ ಮಂತ್ರ ಹಾಕೋತಾರೆ, ಓದ್ಕೊಂಡು ಅವರೇ ಅರ್ಥ ಮಾಡ್ಕೊಂಡು ಇರ್ತಾರೆ. ಮತ್ತು ಹೇಳ್ತೀನಿ ಅಂತ ಹೇಳುವಾಗ ನನಗೆ ಕೇಳ್ಕೊಂಡಿರೋಂಥ ಪೇಷನ್ಸ್ ಇರೋಲ್ಲ, ಕೆಲಸಗಳಿರುತ್ತಲ್ಲ, ಹಾಗೆ ಗಾಡಿ ಬ್ಯಾಗಲ್ಲಿದೆಯಾ ನೋಡಿ. ನೆಕ್ಸ್ಟ್ ನಂದು ವರ್ಕ್ ಇತ್ತು ಸ್ವಲ್ಪ, ಅದನ್ನ ನಮ್ಮ ಹಸ್ಬೆಂಡ್ ವರ್ಕ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ಅವರಿಗೂ ಬೇಜಾನು ವರ್ಕ್ ಇರುತ್ತೆ, ಆದ್ರೂ ನನ್ನ ಜೊತೆಗೆ ನನಗೆ ಸ್ವಲ್ಪ ವರ್ಕ್ನೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು. ಸೊ ಹೀಗೆ ಎಲ್ಲರೂ ಸ್ವಲ್ಪ ವರ್ಕ್ನೆಲ್ಲ ಆ ಕಡೆ ಈ ಕಡೆ ಮಾಡಿಕೊಂಡ್ರೆ ಬೇಗ ವರ್ಕ್ ಆಗುತ್ತೆ ಅಂತೇಳಿ. ಮತ್ತು ಇವತ್ತು ಬೇರೆ ಸಂಡೇ ಆಗಿದೆ, ಸಂಡೇನು ಮತ್ತು ಅದಲ್ದೇ ಮನೇಲಿ ಇವತ್ತು ಏನೂ ಮಾಡಿಲ್ಲ, ಎಲ್ಲ ಹೊರಗಡೆಯಿಂದ ಫುಡ್. ಹಾಗಾಗಿ ಬೇಜಾನು ವರ್ಕ್ ಇತ್ತಲ್ಲ, ಅದ್ರ ಜೊತೆಗೆ ನನ್ನ ಮಗಳು ಬೇರೆ ಹೊರಗಡೆ ಹೋಗಿದ್ದವಳು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ. ಸೊ ಹೀಗೆ ಎಲ್ಲನೂ ಅಲ್ಲಲ್ಲೇ ಸ್ವಲ್ಪ ಗಜಿಬಿಜಿ ಥರ ಇಟ್ಕೊಂಡು ಎಲ್ಲನೂ ಕೆಲಸ ಮುಗಿಸಿ ಇವತ್ತು ಸಂಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಅಫ್ಕೋರ್ಸ್ ಎಲ್ಲರಿಗೂ ಇದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ದೆನ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗೈಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇದ್ರದ್ದು ಬಾಕಿ ವೀಡಿಯೋನ ನಾನು ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಬಾಯ್, ಟೇಕ್ ಕೇರ್.